ಕಳೆದ ವರ್ಷದಲ್ಲಿ ನೀವು ಎಂತ ಕಲ್ತಿದ್ದೀರಿ, ಕಲೀಲಿಲ್ಲ ಅಂತೇಳಿ ನಂಗೆ ಗೊತ್ತಿಲ್ಲ. ಬಟ್ ಈ ವರ್ಷ ಅಟ್ಲೀಸ್ಟ್ ನೀವು ಈ 3 ಸ್ಕಿಲ್ಲನ್ನು ಕರೆಕ್ಟಾಗಿ ಕಲೀರಿ. ನಿಮಗೆ ಕೋಡಿಂಗ್ ಮತ್ತು IT ವರ್ಲ್ಡಲ್ಲಿ ಮುಂದುವರಿಬೇಕಿದ್ರೆ. ಫಸ್ಟ್ ವಿಷಯ ಎಂತ ಅಂತೇಳಿದರೆ ಪೈಥಾನ್. ಈ ಪೈಥಾನ್ ಉಂಟಲ್ಲ, ಒಂದು ಒಳ್ಳೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ನಿಮಗೆ ಸಿಂಪಲ್ ಆಗಿ ಕಲಿಬಹುದು. ಎಂತಕ್ಕಂದ್ರೆ ಇದು ತುಂಬ ದೊಡ್ಡ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್ ಅಲ್ಲ. ಈಗ ಜಾವಾ ಎಲ್ಲ ಉಂಟಲ್ಲ, ಅದು ತುಂಬ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್. ಬೇರೆ ಪೈಥಾನ್ ಉಂಟಲ್ಲ, ತುಂಬ ಸುಲಭದಲ್ಲಿ ನಿಮಗೆ ಜಸ್ಟ್ ಒಂದು ಇಂಟರ್ಪ್ರಿಟರನ್ನು ಡೌನ್ಲೋಡ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ ಜಸ್ಟ್ ನೀವು ಕೋಡ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿರೋದ್ರಿಂದ ಈ ಈಸಿ ಲ್ಯಾಂಗ್ವೇಜ್ ಉಂಟಲ್ಲ, ನೀವೀಗ ತುಂಬ AI ಮೆಷಿನ್ ಲರ್ನಿಂಗ್ ಎಲ್ಲ ಕೇಳ್ತಿದ್ದೀರಲ್ಲ, ಇದೆಲ್ಲ ಪೈಥಾನನ್ನು ಯೂಸ್ ಮಾಡಿಯೇ ಮಾಡುದು. ಈಗ ChatGPT ಉಂಟಲ್ಲ, ಗೂಗಲ್ ಅವ್ರದ್ದು ಜೆಮಿನೈ ಉಂಟು, ಇದೆಲ್ಲ ಬ್ಯಾಕ್ ಎಂಡಲ್ಲಿ ಉಂಟಲ್ಲ ಅವ್ರದ್ದು ಪೈಥಾನನ್ನು ಯೂಸ್ ಮಾಡಿ ಮಾಡ್ತಿರೋದು. ಸೊ ಅದರಿಂದಾಗಿ ಈ ಪೈಥಾನ್ ಲ್ಯಾಂಗ್ವೇಜ್ ನೀವು ಕಲ್ತ್ರೆ ಉಂಟಲ್ಲ, ನಿಮಗೆ ಸುಲಭದಲ್ಲಿ ಕೋಡಿಂಗ್ ಕಲೀಲಿಕ್ಕೆ ಆಗ್ತದೆ. ಪ್ಲಸ್ ನೀವೀಗ ದೊಡ್ಡದು AI ಅದೆಲ್ಲ ಉಂಟಲ್ಲ, ಅದರಲ್ಲಿ ಸಹ ನಿಮಗೆ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಈ ಲ್ಯಾಂಗ್ವೇಜ್ ತುಂಬ ಸುಲಭದಲ್ಲಿ ನಿಮಗೆ ಕಲೀಲಿಕ್ಕೆ ಆಗ್ತದೆ. ಸೆಕೆಂಡ್ ವಿಷಯ ಅಂತ ಹೇಳಿದ್ರೆ ಜಾವಾ ಸ್ಕ್ರಿಪ್ಟ್. ನೀವು ಈ ಜಾವಾ ಸ್ಕ್ರಿಪ್ಟ್ ಅನ್ನು ಎಂತ ಕಲಿಬೇಕು ಅಂತ ಹೇಳಿದ್ರೆ, ಈ ಜಾವಾ ಸ್ಕ್ರಿಪ್ಟ್ ಒಂದ್ಸರಿ ನೀವು ಕಲ್ತ್ರೆ ನಿಮಗೆ ವೆಬ್ಸೈಟ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ, ಬ್ಯಾಕ್ ಎಂಡ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಇವನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಆಲ್ಮೋಸ್ಟ್ ನಿಮ್ಗೆ ಎಂತೆಲ್ಲ ಟೆಕ್ನಾಲಜಿ ಸ್ಟ್ಯಾಕ್ ಉಂಟಲ್ಲ, ಅದೆಲ್ಲದರಲ್ಲಿ ನಿಮಗೆ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಒಂದಲ್ಲ ಒಂದು ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡಿ ನಿಮಗೆ ಎಂತಾದ್ರೂ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ವೆಬ್ಸೈಟ್ ಬಿಲ್ಡ್ ಮಾಡಬೇಕಿದ್ರೆ ನೀವು ರಿಯಾಕ್ಟ್ ಯೂಸ್ ಮಾಡ್ಬೋದು. ಬ್ಯಾಕ್ ಎಂಡ್ ಬಿಲ್ಡ್ ಮಾಡಲಿಕ್ಕೆ Node.js ಇದು ಯಾವ್ದಾದ್ರು ಒಂದು ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡ್ಬೋದು. ಮತ್ತೆ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ ಮಾಡಬೇಕಿದ್ರೆ ರಿಯಾಕ್ಟ್ ನೇಟಿವ್ ಅನ್ನು ಯೂಸ್ ಮಾಡ್ಬೋದು. ನಿಮಗೆ ವಿಂಡೋಸ್ ಅಥವಾ ಮ್ಯಾಕ್ OS ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕಿದ್ರೆ ಎಲೆಕ್ಟ್ರಾನ್ ಅನ್ನು ಯೂಸ್ ಮಾಡಿ ನಿಮಗೆ ಬಿಲ್ಡ್ ಮಾಡ್ಬೋದು. ಈ ಎಲ್ಲ ವಿಷಯಗಳು ರನ್ ಆಗ್ತಿರೋದು Node.js. ಈ Node.js ಅಲ್ಲಿ ಉಂಟಲ್ಲ, ನಿಮಗೆ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಕೋಡ್ ಬರೀಲಿಕ್ಕೆ ಇರ್ತದೆ. ಸೊ ನೀವು ಕಲಿಯುವಾಗ ಮೇ ಬಿ ವೆಬ್ ಡೆವಲಪ್ಮೆಂಟ್ ಅಲ್ಲಿ ನಿಮಗೆ ಸ್ವಲ್ಪ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಬಟನ್ ಎಲ್ಲ ಕ್ರಿಯೇಟ್ ಮಾಡೋದು, ಅದನ್ನು ಯಾವ ರೀತಿ ಮೂವ್ ಮಾಡ್ಬೋದು ಅಂತೇಳಿ ನೀವು ಕಲಿಬಹುದು. ಬಟ್ ಒಂದ್ಸರಿ ನೀವು ಕಲ್ತಾದ ನಂತರ ನಿಮಗೆ ಇಂಥ ಹಲವಾರು ರೀತಿಯ ವಿಷಯಗಳಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಬೆನಿಫಿಟ್ ಅಂತ ನಿಮಗೆ ಈಗ ಜಾವಾ ಸ್ಕ್ರಿಪ್ಟ್ ಕಲ್ತ್ರೆ ನಿಮಗೆ ಫ್ರೀಲಾನ್ಸಿಂಗ್ ಮಾಡಬೇಕಿದ್ರೆ ತುಂಬಾ ಆಪರ್ಚುನಿಟಿ ಉಂಟು. ಮೊಬೈಲ್ ಅಪ್ಲಿಕೇಶನ್ ಸಹ ಬಿಲ್ಡ್ ಮಾಡ್ಬೋದು, ವೆಬ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು, ಅಥವಾ ನೇಟಿವ್ ಅಪ್ಲಿಕೇಶನ್ ಅನ್ನು ಸಹ ಬಿಲ್ಡ್ ಮಾಡ್ಬೋದು. ಇಲ್ಲದಿದ್ರೆ ನೀವು ಮೇ ಬಿ ಒಂದು ಕಂಪನಿಗೆ ಸೇರುವಾಗ ಅಲ್ಲಿ ನಿಮಗೆ ಜಾವಾ ಸ್ಕ್ರಿಪ್ಟ್ ಗೊತ್ತಿದ್ರೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ರೋಲ್ ಇದು ತುಂಬಾ ಆಪರ್ಚುನಿಟಿ ಇರ್ತದೆ. ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್ಸ್ಗೆ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಹೆಚ್ಚು ಪೇ ಮಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅನ್ನು ಉಂಟಲ್ಲ, ನೀವು ಜಾವಾ ಸ್ಕ್ರಿಪ್ಟ್ ಅನ್ನೊಂದು ಕರೆಕ್ಟ್ ಆಗಿ ಕಲ್ತ್ರೆ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಮೂರನೇ ವಿಷಯ ಯಾವುದು ಅಂತ ಹೇಳಿದ್ರೆ ಲಿನಕ್ಸ್ ಮತ್ತೆ ಟರ್ಮಿನಲ್ ಟೂಲ್ಸ್ಗಳು. ಈ ಲಿನಕ್ಸ್ ಉಂಟಲ್ಲ, ಎಂತ ದೊಡ್ಡ ಓವರ್ ಕಾಂಪ್ಲಿಕೇಟೆಡ್ ವಿಷಯ ಅಂತ ಅಲ್ಲ. ಅದೊಂದು ಜಸ್ಟ್ ಒಂದು ಆಪರೇಟಿಂಗ್ ಸಿಸ್ಟಮ್. ನಿಮ್ಮ ಹತ್ರ ಮ್ಯಾಕ್ OS ಉಂಟು ಅಥವಾ ವಿಂಡೋಸ್ ಉಂಟು, ಹಾಗೆ ಒಂದು ಲಿನಕ್ಸ್ ಅಂತೇಳಿ ಒಂದು ಆಪರೇಟಿಂಗ್ ಸಿಸ್ಟಮ್. ಇದ್ರಲ್ಲಿ ಸಹ ನೀವು ಹೋಗಿ ಬ್ರೌಸರ್ ಅನ್ನು ಓಪನ್ ಮಾಡಿ ಮೂವಿ ನೋಡ್ಬೋದು, ನೆಟ್ಫ್ಲಿಕ್ಸ್ ನೋಡ್ಬೋದು, ಸ್ವಲ್ಪ ಕೋಡಿಂಗ್ ಮಾಡ್ಬೋದು. ಇದರಲ್ಲಿ VS ಕೋಡ್ ಅನ್ನು ಓಪನ್ ಮಾಡಿ ಪೈಥಾನ್ ಅಲ್ಲಿ, ಜಾವಾ ಸ್ಕ್ರಿಪ್ಟ್ ಅಲ್ಲಿ ಅಥವಾ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಇಟ್ಕೊಂಡು ನಿಮಗೆ ಕೋಡ್ ಮಾಡ್ಬೋದು. ಸೊ ಹಾಗಾಗಿರೋದ್ರಿಂದ ನಿಮಗೆ ಲಿನಕ್ಸ್ ಟರ್ಮಿನಲ್ ಅನ್ನ ನಾನು ಎಂತಕ್ಕೆ ಕಲೀಲಿಕ್ಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನೀವೀಗ ಯಾವ್ದಾದ್ರು ಕಂಪನಿಗೆ ಸೇರಿದ್ರೆ ಅಥವಾ ಎಂತಾದ್ರು ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದಾದ್ರೆ IT ಅಲ್ಲಿ ನಿಮ್ಗೆ ಲಿನಕ್ಸ್ ಅನ್ನು ಯೂಸ್ ಮಾಡಿ ಎಂತಾದ್ರೂ ಒಂದು ಮಾಡ್ಲಿಕ್ಕೆ ಇರ್ತದೆ. ಟರ್ಮಿನಲ್ಗೆ ಹೋಗಿ ಅಲ್ಲಿ ನಿಮ್ಗೆ ಎಂತಾದ್ರೂ ಒಂದು ಕಾನ್ಫಿಗರೇಷನ್ ಅನ್ನು ಮಾಡೋದು, ಅಥವಾ ಎಂತಾದ್ರೂ ಒಂದು ಸರ್ವರ್ಗೆ ಲಾಗಿನ್ ಆಗಿ ಅಲ್ಲಿಂದ ಎಂತಾದ್ರು ಫೈಲ್ ಅನ್ನು ರಿಟ್ರೀವ್ ಮಾಡೋದು, ಎಂತಾದ್ರು ಒಂದು ಸಣ್ಣದೇ ಇರ್ತದೆ ನಿಮ್ಗೆ. ಅಟ್ಲೀಸ್ಟ್ ಮಿನಿಮಲಿಸ್ಟಿಕ್ ಆಗಿ ಹೇಳಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಜಾಬ್ ಅಲ್ಲಿ ಲಿನಕ್ಸ್ ಬರ್ತದೆ. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅದು ಲಿನಕ್ಸ್ ಅಂತೇಳಿ, ಬಟ್ ಅದು ಲಿನಕ್ಸ್ ಇರ್ತದೆ ಅದರಲ್ಲಿ ಒಂದಲ್ಲ ಒಂದು ಫಾರ್ಮ್ ಅಲ್ಲಿ. ಸೊ ಹಾಗಾಗಿರೋದ್ರಿಂದ ನಿಮ್ಗೆ ಲಿನಕ್ಸ್ ಅನ್ನು ಕಲ್ತ್ರೆ ಉಂಟಲ್ಲ, ನಿಮಗೆ ತುಂಬಾ ಸುಲಭದಲ್ಲಿ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ಕಲ್ತು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತದೆ. ಲಿನಕ್ಸ್ ಅನ್ನು ಕಲೀರಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೀವು ಈ ವರ್ಷ ಕರೆಕ್ಟ್ ಆಗಿ ಕಲ್ತು ನಿಮ್ಮ ಸ್ಕಿಲ್ ಅನ್ನು ಬಿಲ್ಡ್ ಮಾಡಿ ನಿಮ್ಮ ಕೆರಿಯರಿಗೆ ಒಂದು ಒಳ್ಳೆ ಗ್ರೋತ್ ಕೊಡ್ತೀರಿ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.